ಗುಡ್ ಮಾರ್ನಿಂಗ್ ಗೈಸ್. ಏನು ಇವತ್ತು ಬೆಳಗ್ಗೆ ವಿಶ್ರಯ ಎಲ್ಲೋ ಹೊರಟುಬಿಟ್ಟಿದ್ದಾಳೆ ಅಂದ್ಕೊಂಡ್ರೆ, ಇವತ್ತು ನೋಡಿ ನನಗೊಂದು ಪ್ರೋಗ್ರಾಮ್ ಇತ್ತು ಶಿವಮೊಗ್ಗದಲ್ಲಿ. ಸೊ ಅದಕ್ಕಾಗಿ ಹೊರಟಿದ್ದೀನಿ. ಈ ವಾಯ್ಸಲ್ಲಿ ಹೆಂಗಪ್ಪ ಆಡ್ತಾಳೆ ಅಂದ್ಕೋಬೇಡಿ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಹೊರಟಿದ್ದೀನಿ. ಇದು ನೋಡಿ ಮೆಣಸೂರು ಡ್ಯಾಮ್. ಇದೊಂದು ಸೂಪರ್ ಆಗಿದೆ ಡ್ಯಾಮು. ಬಟ್ ನೀರೆಲ್ಲ ಇಲ್ಲ. ಮಳೆಗಾಲದಲ್ಲಿ ತೋರಿಸ್ತೀನಿ, ಫುಲ್ಲಾಗಿರುತ್ತೆ ಆವಾಗ. ಬಟ್ ಇವಾಗ ನೋಡಿ ಫುಲ್ ಗ್ರೀನ್ ಸಖತ್ತಾಗಿ ಕಾಣ್ತಿತ್ತು ವೀವ್ ಅಂತ. ಇದ್ರದ್ದೊಂದು ವೀಡಿಯೋ ತಗೊಂಡ. ಆಮೇಲೆ ಶಿವಮೊಗ್ಗ ಹೋಗ್ಬೇಕಾದ್ರೆ ಶಿವಮೊಗ್ಗ ಏರ್ಪೋರ್ಟ್ ಸಿಕ್ತು ನಮಗೆ ನೋಡೋಕ್ಕೆ. ನಮ್ಮಮ್ಮ ಬೈತಿದ್ರು, ಸುಮ್ಮನೆ ಫೋನ್ ಹಿಡ್ಕೊಂಡು ಕೂತಿರ್ತೀಯಲ್ಲ, ಇದೆಲ್ಲ ವೀಡಿಯೋ ತೆಕ್ಕೋಬೇಕು ಅಂತ. ಹಾಗೆ ಅಮ್ಮ ಬೈದ ಮೇಲೆ ತೆಕ್ಕೊಂಡಿದ್ದೀನಿ ನೋಡಿ. ಬಟ್ ಜಸ್ಟ್ ಪಾಸ್ ಆಗಿದೆ, ಅಷ್ಟೇನು ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನೊಂದು ಸಲ ತೋರಿಸ್ತೀನಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ, ಫುಲ್ ಸುಸ್ತು ಮಾರ್ರೆ ಯಪ್ಪ. ಈ ಜ್ವರಕ್ಕೂ ಅದಕ್ಕೂ ಅಂತೂ ದೇವ್ರೆ ಹೇಳೋದೇ ಬೇಡ. ಹಾಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇನ್ನೇನು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತಾ ಇದ್ವಿ ಅಷ್ಟೊತ್ತಿಗೆ ಈ ವಿಡಿಯೋನ ತೆಕ್ಕೊಂಡೆ. ಹಿಂಗೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆದಮೇಲೆ ಸಂದೇಶನ ಬರ್ತೀನಿ ಅಂದರು. ಹಾಗಾಗಿ ನಾನು ಮತ್ತು ನಮ್ಮಮ್ಮ ಕಾಯ್ತಾ ಇದ್ವಿ. ಅಣ್ಣ ಬಂದರು. ಅಣ್ಣನ ವೀಡಿಯೋ ತೆಗೆದೆ ನೋಡು, ಸಿಟ್ಟೆ ಬಂದಿದೆ ಅಣ್ಣನಿಗೆ. ಅಂತ ಇವರಿಬ್ಬರು ಏನೋ ಮಾತಾಡ್ತೀವಿ. ಒಬ್ರು ಉಮೇಶ್ ಅಣ್ಣ, ಇನ್ನೊಬ್ರು ಸಂದೇಶ್ ಅಣ್ಣ. ನೋಡಿ ಹೊಡಿತೀನಿ ಅಂತಿದ್ದಾರೆ ವೀಡಿಯೋ ತೆಗೆದ್ರೆ. ನಮ್ಮ ಉಮೇಶ್ ಅಣ್ಣ ಹೇಳ್ತಾರೆ, ನಾನು ಫುಲ್ ಟ್ಯಾನ್ ಆಗಿಬಿಡ್ತೀನಿ, ನಂದು ಯಾಕೆ ವೀಡಿಯೋ ತೆಗಿತಿದೀಯಾ ಅಂತ. ಹಾಗೆ ನಗಾಡ್ಕೊಂಡು ಈ ಅಣ್ಣಂದ್ರೊಟ್ಟಿಗಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನೋಡಿ, ಅಷ್ಟು ಕಾಮಿಡಿ ಮಾಡ್ತೀವಿ ನೋಡಿ. ಇವದೋಪು ಅಂತೆ ಇದು ಅಂದರೆ ಇಡ್ಲಿ ವಡೆಗೆ ಅವರು ಸಾಂಬಾರು ಚಟ್ನಿ ಹಾಕಿದ್ದಾರೆ, ಅದನ್ನು ಇವದೋಪು ಅಂತಿದ್ದಾರೆ. ಆಮೇಲೆ ನಮ್ಮ ಸಂದೇಶನ ನನ್ನೊಟ್ಟಿಗೆ ಏನೋ ಕಿತಾಪತಿ ಮಾಡ್ತಾಯಿದ್ದಾರೆ ನೋಡಿ. ಏನೋ ಹೇಳು ಅಂತಿದ್ದಾರೆ, ನಾನು ಹೇಳಲ್ಲ ಅಂತಿದ್ದೀನಿ. ಬರೀ ಹಿಂಗೆ ನಮ್ಮಮ್ಮನೂ ಝೂಮ್ ಆಗ್ತಿದೆ. ನಮ್ಮಮ್ಮ ವೀಡಿಯೋ ತೆಗೆದಂದರೆ ಇಷ್ಟ ಆಗಲ್ಲ, ಬಟ್ ಅವ್ರು ಅದನ್ನೇ ಮಾಡ್ತಾರೆ. ನಮ್ಮ ಉಮೇಶ್ ಅಣ್ಣ ನನಗೆ ಅದು ಮಾಡಿ ತೋರಿಸು, ನಾನು ಏನೋ ಒಂದು ಆ್ಯಕ್ಷನ್ ಮಾಡಿದೆ, ಅದು ಮಾಡು ಅಂತಿದ್ದಾರೆ. ಬಟ್ ನಾವು ಮಾಡ್ತಾಯಿಲ್ಲ. ಸೊ ಹಾಗಾಗಿ ಹೀಗೆ ನೋಡಿ, ನಮಗೂ ಸಂದೇಶ ನಂದು ಎಕ್ಸ್ಪ್ರೆಷನ್ ನೋಡಿ. ನಾನು ಮತ್ತು ಉಮೇಶ್ ಅಣ್ಣ ನಾವು ನಟರಾಜ ಸರ್ವಿಸ್ ಮಾಡ್ತಾಯಿದ್ದೀವಿ. ಅವ್ರು ಯಾವಾಗಲೂ ನಾನು ಕಪ್ಪಾಗಿದ್ದೀನಿ, ನಾನು ವೀಡಿಯೋ ತೆಗಿಬೇಡಿ ಅಂತಿದ್ರು ಪಾಪ. ಆದರೂ ಬಿಡಲ್ಲ ನೋಡಿ. ಮದುವೆ ಮನೆಗೆ ರೀಚ್ ಆದ್ವಾ, ಅಲ್ಲಿ ನಮ್ಮ ಉಮೇಶ್ ಅಣ್ಣನ ವೀಡಿಯೋ ತೆಗಿತೀನಿ ಮತ್ತೆ ಮುಖ ಮುಚ್ಕೊಂಡ್ರು. ಅಷ್ಟೊತ್ತಿಗೆ ಅವರೆಲ್ಲ ಅಕ್ಷತೆ ತಂದುಕೊಟ್ರು ಹಾಕಿ ಅಂತ ಹೇಳಿಬಿಟ್ಟು. ಹಂಗೆ ಕೈಯಲ್ಲಿ ಇಟ್ಕೊಂಡಿದ್ದು ಹಂಗೆ ವೀಡಿಯೋ ತೆಕ್ಕೊಂಡೆ. ಆಮೇಲೆ ಸ್ಟೇಜ್ ಮೇಲೆ ಹತ್ತಿದ್ಮೇಲೆ ನಮ್ಮ ಉಮೇಶ್ ಅಣ್ಣ ನೋಡಿ ಹೀ ಎಲ್ಲ ಪೋಸ್ ಕೊಡ್ತಾರೆ. ನಮ್ಮ ಸ್ಯಾಂಡಿ ಬ್ರೋ ಅಂತೂ ಫುಲ್ಲು ಬ್ಯುಸಿ. ಅವರು ಲ್ಯಾಪ್ಟಾಪಲ್ಲಿ ಅವ್ರ ಟ್ಯಾಬಲ್ಲಿ ಎಲ್ಲ ಸೆಟ್ ಮಾಡ್ಕೋತಾ ಇದ್ದರು. ಸೊ ಹಾಗಾಗಿ ನಾನು ಮತ್ತು ನಮ್ಮಮ್ಮ ಕೆಳಗೆ. ಸಖತ್ ಸೆಕೆ ಇತ್ತು ಮಾತ್ರ, ಫುಲ್ಲು ಚಂಡಿ ಪುಂಡಿ ಆಗಿದ್ವಿ ನಾವು. ಅವ್ರು ಸಾಂಗ್ ಆಡ್ತಿದ್ರು, ನಾನಂತೂ ಕೆಳಗೆ ಫ್ಯಾನ್ ಇದೆ ಅಂತೇಳಿ ಬಂದ್ಕೂತು. ನಮ್ಮ ಉಮೇಶ್ ಅಣ್ಣ ಹೆಂಗೆ ಕೂತಿದ್ದಾರೆ ನೋಡಿ ಯಪ್ಪ, ಸೆಕೆಗೆ ಪಾಪ ವಿಂಡೋ ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟಿಗೆ ಸಾಂಗ್ ಎಲ್ಲ ಮುಗೀತು. ನಮ್ಮ ಉಮೇಶ್ ಅಣ್ಣ ನೋಡಿ ಯಪ್ಪ, ಅವರಿಗಂತ ಅಷ್ಟು ಹಿಂಸೆ ಕೊಟ್ಟಿಲ್ಲ ನಾವು. ಬಟ್ ಹಾಡಿದಕ್ಕಿಂತ ಜಾಸ್ತಿ ನಾವು ನಗಾಡಿದೆ ಜಾಸ್ತಿ ಆಗಿತ್ತು ಪ್ರೋಗ್ರಾಮಲ್ಲಿ. ಸುಮ್ಮನೆ ಆದರೂ ಹುಚ್ಚರ ಥರ ನಗಾಡ್ತಿದ್ವಿ ನಾವು ಸ್ಟೇಜ್ ಮೇಲೆ ಕೂತ್ಕೊಂಡು, ಗೊತ್ತಾ. ಆಮೇಲೆ ಊಟಕ್ಕೆ ಅಂತ ಬಂದ್ವಿ. ಪಾಪ ನಮ್ಮ ಉಮೇಶ್ ಅಣ್ಣ ಹೊಟ್ಟೆ ಹುಳ ಎಲ್ಲ ಸತ್ತೋಯ್ತಂತೆ. ನಾನು ನಮ್ಮಮ್ಮ ಎಲ್ಲ ಬಂದು ಕೂತ್ಕೊಂಡಿದ್ವಿ. ಸ್ಯಾಂಡಿನ ಬ್ರೋನು ಕೂತಿದ್ರು ಆ ಕಡೆ. ಲಾಸ್ಟಿಗೆ ಊಟ ಎಲ್ಲ ಮಾಡಿ ಹೊರಟ್ವಿ. ಬಾಯ್ ಅಂತ ಉಮೇಶ್ ಅಣ್ಣ. ನಮ್ಮ ಉಮೇಶ್ ಅಣ್ಣನ ಕಾಲಿಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಇಬ್ಬರು ಅಣ್ಣಂದ್ರಿದ್ರೆ ಅಂತೂ ನನಗಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬಟ್ ಅಷ್ಟೇ ಕೇರ್ ಮಾಡ್ತಾರೆ ನನ್ನ ನೋಡಿ. ನಮ್ಮ ಉಮೇಶ್ ಐಸ್ ಕ್ರೀಮ್ ತಿಂದಿದ್ದಾರೆ, ಪಾಪ ಮುಖ ಮುಚ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನನಗೆ ಹುಷಾರಿಲ್ಲ ಅಂತ ತಿನ್ನಾಕ್ಬಿಟ್ಟಿಲ್ಲ. ಅವರೇ ತಿಂದ್ರು. ನಮ್ಮ ಉಮೇಶ್ ಅಣ್ಣನ ಹತ್ರ ಕಾಲು ಎಳೆಯೋದಂದರೆ ಮಜಾ ನೋಡಿ. ಅವರು ಅಷ್ಟೇ ಟೀಸ್ ಮಾಡ್ತಾರೆ, ಬಟ್ ಕರೆಕ್ಟಾಗಿ ವೀಡಿಯೋ ತೆಕ್ಕೊಳ್ಳೋಕ್ಕಾಗಿಲ್ಲ ನನಗೆ. ಈ ಅಂದ ಶ್ರೀಗಂಧ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ನಟರಾಜ ಸರ್ವಿಸ್. ನಮ್ಮ ಸಂದೇಶ್ ಅಣ್ಣಂದು ಪೆಟ್ರೋಲ್ ಗಾಡಿ ಅಲ್ಲ, ಕರೆಂಟ್ ಖರ್ಚಾಗಬಾರ್ದು ಅಂತೇಳಿ ಅಲ್ವಾ ಅಣ್ಣ? ಹೌದೌದು. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಅಷ್ಟೇ.